ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾರಾಣಿ ಅಂತ. ನಾನು ಗದಗ್ನಿಂದ ಮಾತಾಡ್ತಾ ಇದ್ದೀನಿ. ನಾನು ವೃತ್ತಿಯಲ್ಲಿ ವಿಜ್ಞಾನ ಶಿಕ್ಷಕಿ. ನನ್ನ ಕ್ವಾಲಿಫಿಕೇಶನ್ MSc B.Ed. ನಾನು ಇವತ್ತು ನಿಮ್ಮೆಲ್ಲರ ಜೊತೆಗೆ ನನ್ನ ಧ್ಯಾನದ ಜರ್ನಿಯನ್ನು ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ. ನಾನು 2020ಕ್ಕೂ ಮೊದಲು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇದ್ದೆ. ಆಗ ನನಗೆ ಎಲ್ಲರೂ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೂ ಅದಕ್ಕೆ ಔಷಧಿ ಒಂದೇ ಪರಿಹಾರ, ಹಾಸ್ಪಿಟ್ಲ್ ಒಂದೇ ಪರಿಹಾರ ಅನ್ನೋ ನಂಬಿಕೆ ಇತ್ತು ಮೊದಲು. ಸೊ 2012ರಿಂದ 2020ರವರೆಗೂ ನಾನು ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಂದ ಸಫರ್ ಆದೆ. ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಆರೋಗ್ಯ ಸಮಸ್ಯೆಗಳು ನನ್ನನ್ನು ಕುಗ್ಗಿಸ್ಬಿಡ್ತು. ಅದರಲ್ಲಿ ಮೊದಲನೇದ್ದು ನನ್ನ ಡಯಾಬಿಟಿಸ್ ಸಮಸ್ಯೆ. 2012ರಿಂದ ನಾನು ಒಬ್ಬ ಡಯಾಬಿಟಿಕ್ ಪೇಷಂಟ್. ಸೊ ನನ್ನ ಶುಗರ್ ಲೆವೆಲ್ಲು ತುಂಬಾ ಹೈ ಇರ್ತಾ ಇತ್ತು, 450 ಅಬವ್. ಹೀಗೆ 1 ವರ್ಷಗಳ ಕಾಲ ಯಾವತ್ತೂ ಅದು ಕಂಟ್ರೋಲ್ ಆಗಲೇ ಇಲ್ಲ. ಯಾವ ಡಾಕ್ಟರ್ಸ್ಗೂ ಇದಕ್ಕೇನು ಪರಿಹಾರ ಅಂತಲೂ ಕೂಡ ಗೊತ್ತಾಗಲಿಲ್ಲ. ನನ್ನ ಮೇಲೆ ಪ್ರಯೋಗ ಮಾಡಿದ ಎಲ್ಲ ಔಷಧಿಗಳು ಕೂಡ ಏನೂ ರಿಸಲ್ಟನ್ನು ಕೊಡಲಿಲ್ಲ. ನಾನು ಯೋಗ ಥೆರಪಿಯನ್ನು ಕಲಿತೆ, ಮುದ್ರಾ ಥೆರಪಿಯನ್ನು ಕಲಿತೆ, ಇದ್ರ ಜೊತೆಗೆ ಪ್ರಾಣಾಯಾಮವನ್ನು ಕಲಿತೆ, ಪ್ರತಿದಿನ ಯೋಗ ಮಾಡಿದೆ, ಮುದ್ರಾ ಥೆರಪಿಗಳನ್ನು ನಾನು ಮಾಡಿದೆ. ಅದಾದಮೇಲೆ 300 ಸ್ಟ್ರೋಕ್ಸ್ ಕಪಾಲಭಾತಿ ಮಾಡ್ತಾಯಿದ್ದೆ. ಸ್ಟ್ರಿಕ್ಟಾದ ಡಯಟನ್ನು ನಾನು ಫಾಲೋ ಮಾಡ್ತಾಯಿದ್ದೆ. ಇಷ್ಟಾದರೂ ಕೂಡ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಬರಲಿಲ್ಲ. ಸೊ ಶುಗರ್ ಲೆವೆಲ್ ಹೈ ಇದ್ದ ಕಾರಣದಿಂದಾಗಿ ನನಗೆ ಮತ್ತೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು, ಹಲ್ಲಿನ ವಸಡು ಎಲ್ಲ, ಅದರಲ್ಲಿರ್ತಕ್ಕಂಥ ಮೂಳೆಗಳೆಲ್ಲ ಮೃದು ಆದವು. ಆಮೇಲೆ ಕಣ್ಣಿನ ಸಮಸ್ಯೆ ಬಂತು. ಇದ್ರ ಜೊತೆಗೆ ನನಗೆ ನಿರಂತರವಾಗಿ ನಾನು ತುಂಬ ಔಷಧಗಳನ್ನು ತಗೊಂಡಿದ್ದ ಪರಿಣಾಮವಾಗಿ ನನ್ನ ಬಾಡಿಯಲ್ಲಿ ಯೂರಿಕ್ ಆ್ಯಸಿಡ್ ಲೆವೆಲ್ ಎಲ್ಲ ಜಾಸ್ತಿಯಾಗಿ ನನಗೆ ರುಮ್ಯಾಟಿಡ್ ಆರ್ಥರೈಟಿಸ್ ಕೂಡ ಬಂತು. ಅದಾದ ನಂತರದಲ್ಲಿ ಇನ್ನೂ ನನ್ನ ಒತ್ತಡದ ಜೀವನ, ಔಷಧಿಗಳ ಜೀವನ, ಮತ್ತು ಹಾಸ್ಪಿಟ್ಲಿಗೆ ಪದೇ ಹೋಗುವಂಥದ್ದು, ಟೆಸ್ಟು, ಇದೆಲ್ಲ ನನಗೆ ರೋಸ್ ಹೋಗಿ ನನ್ನ ಇನ್ನೂ ಒತ್ತಡ ಹೆಚ್ಚಿಗೆ ಆಗಿ ನನಗೆ ಒಂದಿನ ಸ್ಪೈನಲ್ ಕಾರ್ಡಲ್ಲಿ ಸ್ಕ್ಯಾನ್ ಮಾಡಿಸಿದಾಗ 5 ಕಡೆ ಬ್ರೇಕ್ ಇದೆ ಅಂತ ಗೊತ್ತಾಯಿತು. ಅದಕ್ಕೆ ಮೇಜರ್ ಸರ್ಜರಿನೇ ಆಗಬೇಕು ಅಂತ ಡಾಕ್ಟರ್ ಹೇಳಿದರು. ಇದನ್ನು ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದಿದ್ದಿಲ್ಲ. ಆಪ್ರೇಷನ್ ಅಂತಂದರೆ ಅದಕ್ಕೆ ಎಷ್ಟೊಂದೆಲ್ಲ ನಾವು ಮೆಂಟಲಿ, ಫಿಸಿಕಲಿ ಮತ್ತು ಫ್ಯಾಮಿಲಿಯರ್ ಆಗಿ ಕೂಡ ರೆಡಿ ಆಗಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ತಗೊಳ್ಳೋಕೆ ರೆಡಿ ಇದ್ದಿಲ್ಲ. ಅದಾದಮೇಲೆ ಈ ಒತ್ತಡಗಳನ್ನು ಸಹಿಸೋಕ್ಕಾಗದೆ ನನಗೆ ಥೈರಾಯ್ಡ್ ಕೂಡ ಬಂತು. ಥೈರಾಯ್ಡ್ನಿಂದ ನನ್ನ ವೇಟ್ ತುಂಬಾ ಜಾಸ್ತಿ ಆಯಿತು. ನನಗೆ ಇನ್ನೇನು ಜೀವನ ಸಾಕು, ನಾನು ಕ್ವಿಟ್ ಮಾಡಿಬಿಡ್ಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನೇತ್ರಾವತಿಯಿಂದ ಧ್ಯಾನದ ಒಂದು ಕ್ಲಾಸ್ ಝೂಮಲ್ಲಿ ಬರ್ತಾ ಇದೆ, ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ನೀನು ನೋಡು ಅಂತ ನನಗಳು ಒಂದಿನ ಫೋನ್ ಮಾಡಿದ್ದು. ಅದರಲ್ಲಿ ಆನಾಪಾನಸತಿ ಧ್ಯಾನದ ಬಗ್ಗೆ ಹೇಳ್ತಾ ಇದ್ರು. ಸೊ ನಾನು ಅದನ್ನು ನೋಡಿಬಿಟ್ಟು ಹೆಂಗೂ ಕ್ವಿಟ್ ಮಾಡೋಕ್ಕೆ ರೆಡಿಯಾಗಿದ್ದೀನಿ ನನ್ನ ಲೈಫನ್ನು, ಇದೊಂದು ಪ್ರಯತ್ನ ಮಾಡೋಣ ಅಂತ ಅಂದ್ಕೊಂಡು ನಾನು ಆನಾಪಾನಸತಿ ಧ್ಯಾನವನ್ನು ಆ ವಿಡಿಯೋ ಮೂಲಕ ಕಲಿತು ಅದನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ಪ್ರತಿದಿನ ಒಂದು 20 ನಿಮಿಷ ಧ್ಯಾನ ನಾನು ಮಾರ್ನಿಂಗ್ ಮಾಡೋದಕ್ಕೆ ಶುರು ಮಾಡಿದೆ. 15 ದಿವಸದಲ್ಲಿ ನನಗೆ ತುಂಬಾ ಪಾಸಿಟಿವ್ ರಿಸಲ್ಟ್ ಬಂತು. ನನ್ನ ಸ್ಪೈನಲ್ ಕಾರ್ಡ್ ಪೇನ್ ಎಲ್ಲ ಕಡಿಮೆ ಆಯಿತು. ಈ ಥರ 1 by 1 ನಾನು ಹೇಗೆ ಧ್ಯಾನದ ಅವಧಿಯನ್ನು ಹೆಚ್ಚು ಮಾಡ್ತಾ ಹೋದೆ, ಹಾಗೆ ನನ್ನಲ್ಲಿರ್ತಕ್ಕಂಥ ಎಲ್ಲ ಆರೋಗ್ಯ ಸಮಸ್ಯೆಗಳು ಸರಿಯಾಗ್ತಾ ಬಂತು. ನಾನು MRI ಸ್ಕ್ಯಾನ್ ಮಾಡಿಸಿದಾಗ 3 ತಿಂಗಳ ಅವಧಿಯಲ್ಲಿ ನನ್ನ ಸ್ಪೈನಲ್ ಕಾರ್ಡಲ್ಲಿ ಎಲ್ಲೂ ಒಂದು ಕಡೆನೂ ಬ್ರೇಕ್ ಇಲ್ಲ ಅನ್ನುವಂಥ ರಿಪೋರ್ಟ್ ಬಂತು. ನಾನು ತುಂಬ ಆರೋಗ್ಯವಾಗಿ ಫೀಲ್ ಮಾಡ್ತಾ ಇದ್ದೆ ಅಷ್ಟೊತ್ತಿಗಾಗಲೇ. ನನ್ನ ಥೈರಾಯ್ಡ್ ಲೆವೆಲ್ ನಾರ್ಮಲ್ ಆಗಿತ್ತು. ಆಮೇಲೆ ನನ್ನ ಯೂರಿಕ್ ಆ್ಯಸಿಡ್ ಲೆವೆಲ್ ನಾರ್ಮಲ್ ಆಗಿತ್ತು. ಇದ್ರ ಜೊತೆಗೆ ನನ್ನ ಹಲ್ಲಿನ ಸಮಸ್ಯೆ, ಆ ಮೂಳೆಗಳು ಮೃದುವಾಗುವ ಸಮಸ್ಯೆ ಸರಿಯಾಗಿತ್ತು. ಹಾಗೆಯೇ ನಾನು 8 ವರ್ಷದಿಂದ ಕಂಟಿನ್ಯೂಸ್ ಆಗಿ ಸ್ಪೆಕ್ಟ್ ಹಾಕ್ತಾಯಿದ್ದೆ. 1 ಸೆಕೆಂಡ್ ಕೂಡ ನಾನು ಸ್ಪೆಕ್ಟನ್ನು ತೆಗಿತಾ ಇರಲಿಲ್ಲ. ಬಟ್ ಕಳೆದ 4 ವರ್ಷದಿಂದ ನಾನು ಒಂದೇ ಒಂದಿನ ಸ್ಪೆಕ್ಟನ್ನು ಹಾಕಿಲ್ಲ. ನನ್ನ ದೃಷ್ಟಿ ಕೂಡ, ಕಣ್ಣಿನ ದೃಷ್ಟಿ ಕೂಡ ನಾರ್ಮಲ್ ಆಯಿತು. ಆಮೇಲೆ ನನಗೆ ಥೈರಾಯ್ಡ್ನಿಂದ ಬಂದಂಥ ವೇಟು ಕೂಡ ನಾನು ಏನು ವ್ಯಾಯಾಮ ಮಾಡಿದೆ, ಯಾವುದೇ ಡೈಟ್ ಮಾಡ್ದೇ ಅಲ್ಟಿಮೇಟಾಗಿ 7.5 kg ವೇಟ್ ನಂದು ರೆಡ್ಯೂಸ್ ಆಗಿದೆ ಈಗ. ಇದ್ರ ಜೊತೆಗೆ ನನ್ನ ಡಯಾಬಿಟಿಸ್ ಲೆವೆಲ್ ಎಲ್ಲ ಡಾಕ್ಟರ್ಸ್ಗೂ ಚಾಲೆಂಜ್ ಆಗಿತ್ತಲ್ಲ, ಅದು ಯಾವುದೇ ಔಷಧಿ ಇಲ್ಲದೇ ಸಂಪೂರ್ಣವಾಗಿ ನಾರ್ಮಲ್ ಆಯಿತು. ನಾನು 4.5 ವರ್ಷದಿಂದ ಒಂದೇ ಒಂದು ದಿನ ನನ್ನ ಒಂದು ಹಾಫ್ ಟ್ಯಾಬ್ಲೆಟ್ ಕೂಡ ತಗೊಂಡಿಲ್ಲ. ಒಂದೇ ಒಂದು ದಿನ ನಾನು ಡಾಕ್ಟರ್ಸ್ ಹತ್ರ ಕೂಡ ಹೋಗಿಲ್ಲ. ಯಾಕಂದರೆ ಅಷ್ಟೊಂದು ಆರೋಗ್ಯ ಸಂಪತ್ತನ್ನು ನಾನು ಧ್ಯಾನದಿಂದ ಗಳಿಸಿದೆ. ಇದಷ್ಟಲ್ದೇ
ಈ ಇಷ್ಟೊಂದು ಸುಲಭವಾಗಿರೋ ಧ್ಯಾನ, ನಾವು ₹1 ಖರ್ಚು ಮಾಡಬೇಕಾಗಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ. ಈ ಧ್ಯಾನದಿಂದ ಎಷ್ಟೊಂದೆಲ್ಲ ನಮ್ಗೆ ಅನುಕೂಲಗಳಿದೆ. ಇದನ್ನ ಯಾಕೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೆ ನಾವು ಮುಟ್ಟಿಸಬಾರ್ದು ಅನ್ನುವಂಥ ಒಂದು ಸಣ್ಣ ಯೋಚನೆ ನನಗೆ ಬಂತು. ಆಗ ಪ್ರತಿಯೊಬ್ಬರಿಗೂ ಧ್ಯಾನ ಹೇಳ್ಕೊಡ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ನಾವು ಒಂದು 3-4 ಜನ ಇದ್ರ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ವಿ, ಧ್ಯಾನ ಮಾಡ್ತಾ ಇದ್ವಿ. ಆಗ ಏನಾಯಿತು ಅಂತಂತಂದರೆ, ಇದನ್ನು ಪ್ರತಿಯೊಬ್ಬರಿಗೂ ಮುಟ್ಟಿಸುವಂಥ ಚಾಲೆಂಜ್ ಬಂದಾಗ ನಾವು ಫಸ್ಟ್ ಸ್ಕೂಲು, ಕಾಲೇಜು, ಸ್ತ್ರೀ ಶಕ್ತಿ ಸಂಘಗಳು ಈ ಥರ ಒಂದು 50 ಕಾರ್ಯಕ್ರಮಗಳನ್ನು ಮಾಡಿ ಅವ್ರಿಗೆ ಧ್ಯಾನ ಪರಿಚಯ ಮಾಡಿಕೊಟ್ವಿ. ಆದರೆ ಅದಾದಮೇಲೆ ನಮಗೆ ಅವ್ರಿಗೆ ಲಿಂಕ್ ಇರ್ತಿರ್ಲಿಲ್ಲ. ಸೊ ನಾವು ನಿತ್ಯ ಧ್ಯಾನ ಕೇಂದ್ರಗಳನ್ನು ತೆರೆಯೋದು ಅಂತ ಒಂದು ಐಡಿಯಾ ಮಾಡ್ಕೊಂಡ್ವಿ. ಸೊ ಪ್ರತಿ ದಿನ ಅವರು ಕಂಟಿನ್ಯೂಸ್ ಆಗಿ ಅಲ್ಲಿ ಧ್ಯಾನ ಮಾಡಬೇಕು, ಆ ಥರ ನಾವು ಕೆಲವೊಂದಿಷ್ಟು ಸ್ಪಾಟ್ಗಳನ್ನು ಗುರುತಿಸ್ಕೊಂಡ್ವಿ. ಅದು ಅಂಗನವಾಡಿಗಳು, ಶಾಲೆಗಳು, ಮಠಗಳು, ಹಾಗೆ ದೇವಸ್ಥಾನಗಳು, ಇಲ್ಲೆಲ್ಲ ನಾವು ಹೋಗಿ ಧ್ಯಾನ ಕೇಂದ್ರಗಳನ್ನು ತೆರೆದ್ವಿ. ಅದಾದಮೇಲೆ ಪ್ರತಿ ಧ್ಯಾನ ಕೇಂದ್ರದಲ್ಲಿ ಮಂಡಲ ಧ್ಯಾನಗಳನ್ನು ಮಾಡಿಸೋದಕ್ಕೆ ಶುರು ಮಾಡಿದ್ವಿ. 41 ದಿನ ನಿರಂತರವಾಗಿ ನಾವಲ್ಲಿ ಹೋಗಿ ಮಂಡಲ ಧ್ಯಾನ ಮಾಡಿಸೋದ್ರಿಂದ ಸಾವಿರಾರು ಜನರಿಗೆ ತುಂಬ ಶಾರ್ಟ್ ಟೈಮಲ್ಲಿ ನಾವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಯಿತು. ಧ್ಯಾನ ಮಾಡೋದಕ್ಕಿಂತ ಮೊದಲು ಸ್ಥಳ ಆಯ್ಕೆ ಮಾಡಿಕೊಂಡು ಅಲ್ಲಿ ಪಾಂಪ್ಲೆಂಟ್ಗಳನ್ನು ಹಂಚಿ, ಬ್ಯಾನರ್ಗಳನ್ನು ಕಟ್ಟಿ, ಆಮೇಲೆ ಎಲ್ಲ ಅಂಗಡಿಗಳಿಗೆ ನಾವೇನು ಮಾಡ್ತೀವಿ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಟೈಪ್ನಲ್ಲಿ ಮಂಡಲ ಧ್ಯಾನ 41 ದಿನಗಳ ಕಾಲ ನಡೆಯುತ್ತೆ, ಅದಕ್ಕೆ ಸಂಪರ್ಕಿಸಬೇಕಾದ ನಂಬರ್ಸು, ಈ ಥರದೊಂದು ಮಾಹಿತಿಯನ್ನು ಅಡ್ವರ್ಟೈಸ್ಮೆಂಟ್ ಥರ ಎಲ್ಲ ಕಡೆನೂ ಸ್ಟಿಕ್ ಮಾಡ್ತೀವಿ. ಅದಾದಮೇಲೆ ಜನ ಎಲ್ಲ ಬರ್ತಾರೆ, ನಾವು ಧ್ಯಾನವನ್ನು ಅಲ್ಲಿ ಹೇಳ್ಕೊಡ್ತೀವಿ, ಅವ್ರಿಗಿರ್ತಕ್ಕಂಥ ಡೌಟ್ಸನ್ನು ಕ್ಲಿಯರ್ ಮಾಡ್ತೀವಿ. ಸೈಂಟಿಫಿಕ್ ಬೇಸ್ ಮೇಲೆ ಧ್ಯಾನ ಹೇಗೆ ವರ್ಕ್ ಆಗುತ್ತೆ, ಅದು ಒಂದು ಮೂಢನಂಬಿಕೆ ಅಲ್ಲ, ಅದು ಒಂದು ಯಾವುದೇ ಜಾದು ಅಲ್ಲ, ಅದು ತುಂಬ ಸರಳವಾದಂಥದ್ದು ಅನ್ನುವಂತಹ ಒಂದು ನಂಬಿಕೆಯನ್ನು ಅವರಲ್ಲಿ ಮೂಡಿಸಿದಾಗ ನಿರಂತರ 20 ದಿವಸ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. 21ನೇ ದಿವಸದಿಂದ ಆ ಮಾಸ್ಟ್ರೇ ಧ್ಯಾನ ಮಾಡಿಸೋದಕ್ಕೆ ರೆಡಿ ಆಗ್ತಾರೆ. ಯಾವುದೇ ಹೊಸ ಕೇಂದ್ರಗಳನ್ನು ತೆಗಲಿ, ಇವತ್ತು ನಾವು ಗದಗ್ನಲ್ಲಿ 22 ಧ್ಯಾನ ಕೇಂದ್ರಗಳನ್ನು, ನಿತ್ಯ ಧ್ಯಾನ ಕೇಂದ್ರಗಳನ್ನು 3 ವರ್ಷದಿಂದ ತಪ್ಪದೇ ನಡೆಸ್ತಾ ಬರ್ತಾ ಇದ್ದೀವಿ. ಇದರಿಂದ ಒಂದು ಸಣ್ಣ ಮೈಗ್ರೇನಿಂದ ಹಿಡ್ಕೊಂಡು ಕ್ಯಾನ್ಸರ್ವರೆಗಿನ ಪೇಷಂಟ್ಗಳು ಸಂಪೂರ್ಣವಾಗಿ ಹುಷಾರಾಗಿರುವಂತಹ ಎಲ್ಲ ದಾಖಲೆಗಳು ನಮ್ಮಲ್ಲಿದ್ದಾವೆ. 9 ಗರ್ಭಕೋಶದ ಸರ್ಜರಿಗಳನ್ನು ನಾವು ಸ್ಟಾಪ್ ಮಾಡಿಸಿದ್ದೀವಿ, 2 ಕಿಡ್ನಿ ಸರ್ಜರಿಗಳನ್ನು ಸ್ಟಾಪ್ ಮಾಡಿಸಿದ್ದೀವಿ. ಇನ್ನು BP, ಶುಗರ್, ಥೈರಾಯ್ಡ್ ಈ ಥರ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಬೇಕು ಅನ್ನುವಂಥ ಒಪಿನಿಯನ್ ಏನಿದೆಯಲ್ಲ, ಇಂಥ ಎಷ್ಟೊಂದು ಸಾವಿರಾರು ಜನರು ಇದರಿಂದ ಈ ಧ್ಯಾನವನ್ನು ಮಾಡ್ತಾ ಅದರಿಂದ ಒಂದು ನಾರ್ಮಲ್ ಲೈಫನ್ನು ಕಳೀತಾ ಇದ್ದಾರೆ. ಧ್ಯಾನ ಕೇವಲ ಆರೋಗ್ಯ ಮಾತ್ರ ಅಲ್ಲ, ಆಂತರಿಕವಾದಂತಹ ಸಂಬಂಧಗಳನ್ನು, ಹಾಗೆಯೇ ಮನಸ್ಸಿನಲ್ಲಿ ಬದಲಾವಣೆಗಳನ್ನು ತರುತ್ತೆ. ಎಲ್ಲ ಸಮೃದ್ಧಿಯನ್ನು ನಾವು ಧ್ಯಾನದಿಂದ ಪಡ್ಕೊಳ್ಬೋದು. ಈ ಥರ ಒಂದು ಧ್ಯಾನದ ಒಂದು ಜರ್ನಿಯಲ್ಲಿ ನಮಗೆ ಪ್ರೇಮ್ನಾಥ್ ಸರ್, ಬೇಸಿಕ್ಲಿ ನಾವು ಈ ಗದಗಲ್ಲಿ ಧ್ಯಾನ ಇಷ್ಟೊಂದು ಬೆಳಿಲಿಕ್ಕೆ ವರ್ಷದಲ್ಲಿ 2-3 ಸರ್ತಿ ಬರ್ತಾರೆ. ಸರ್ ಗೈಡ್ ಮಾಡ್ತಾರೆ ನಮಗೆಲ್ಲ, ಎಷ್ಟೊಂದು ಹೊಸ ಹೊಸ ವಿಷಯಗಳಿಗೆಲ್ಲ ನಾವು ಏನು ಮಾಡಬೇಕು ಅಂತ ನಾವು ಎಲ್ಲಿ ಸ್ಟಕ್ ಆಗ್ತೀವಿ ಆಗ ನಾವು ಅವ್ರಿಗೆ ಕೇಳ್ದೇನೂ ನಮಗೆ ಧ್ಯಾನದಲ್ಲಿ ಕನೆಕ್ಟ್ ಆಗ್ತಾರೆ. ಇಲ್ಲ ನಾವು ಅಂದ್ಕೊಂಡಿರ್ತೀವಿ ಇದನ್ನು ಯಾವ ಥರ ನಿರ್ಧಾರ ತಗೊಳ್ಳೋದು ಅಂತ, ಸರ್ ಕಡೆಯಿಂದನೇ ಕಾಲ್ ಬರುತ್ತೆ. ಆ ಒಂದು ರೀತಿಯಲ್ಲಿ ನಮಗೆ ಸರ್ ಕನೆಕ್ಟ್ ಆಗಿ ಎಷ್ಟೊಂದು ರೀತಿಯಲ್ಲಿ ನಮಗೆ ಗೈಡ್ ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಒಂದು ಉತ್ಸಾಹ, ಈ ಒಂದು ಪವಿತ್ರವಾದ ಕೆಲಸ, ಇದಕ್ಕಾಗಿ ಯೂನಿವರ್ಸ್ ನಮ್ಮನ್ನು ಚೂಸ್ ಮಾಡ್ಕೊಂಡಿದೆ. ಪತ್ರಿ ಸರ್ ಒಂದು ಸಂಕಲ್ಪಕ್ಕೆ ನಾವೆಲ್ಲರೂ ಇವತ್ತು ಮೆಟ್ಟಿಲಾಗಿ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆಯೇ ಗದಗ್ ತುಂಬ ಧ್ಯಾನ ಹರಡೋದಕ್ಕೆ, ಗದಗ್ನ ಜನತೆ ಎಲ್ಲರೂ ಸುಖಮಯವಾಗಿ ಸಮೃದ್ಧಮಯವಾಗಿ ಇರಲಿಕ್ಕೆ ಧ್ಯಾನ ಇವತ್ತು ಎಲ್ರಿಗೂ ಬಳಕೆ ಆಗ್ತಾ ಇದೆ. ಸ್ಕೂಲು, ಕಾಲೇಜಸ್ಸು ಮತ್ತು ಎಲ್ಲ ರೀತಿಯ ಯಾವುದೇ ಸಾಮಾಜಿಕ ಸಂಸ್ಥೆಗಳಿರಲಿ ಅವೆಲ್ಲವೂ ನಮಗೆ ಕೈ ಜೋಡಿಸ್ತಾ ಇದ್ದಾವೆ. ಗದಗ್ನ ಕನಿಷ್ಠ 3 ತಾಲೂಕಿನ ಎಲ್ಲ ಶಾಲೆಗಳಲ್ಲಿ ಧ್ಯಾನ ಪ್ರತಿನಿತ್ಯ ನಡೆಯುತ್ತೆ. ಎಲ್ಲರೂ ಟೀಚರ್ಸ್ಗೆ ನಾವು ಆ ಥರ ಟ್ರೈನ್ ಮಾಡಿದ್ದೀವಿ. ಹಾಗೆಯೇ ಲೋಕಲ್ ತುಂಬ ಜನ ಲೇಡೀಸು ಅವ್ರಿಗೇನು ಧ್ಯಾನ ಮಾಡಿಸಿದಾಗ ಅವ್ರಿಗೆ ಎಷ್ಟೊಂದು ಸಮಸ್ಯೆಗಳಿಂದ ಅವ್ರು ಹೊರಗೆ ಬಂದರು, ಲಾಭ ಆಯಿತು. ಎಷ್ಟೋ ಜನ ಆರ್ಥಿಕ ಸಮಸ್ಯೆಗಳಿಂದ ಹೊರಗೆ ಬಂದರು, ಎಷ್ಟೋ ಜನ ಈ ಕೋರ್ಟ್ ಕಚೇರಿ ಜಗಳ, ಆಸ್ತಿ ಸಮಸ್ಯೆಗಳಿಂದ ಮಾನಸಿಕವಾಗಿ ನೊಂದಿದ್ರು, ಅವರೆಲ್ಲರೂ ಇದರಿಂದ ಹೊರಗೆ ಬಂದರು. ಹಾಗೆಯೇ ತುಂಬ ಇದರಲ್ಲಿ ಸಮೃದ್ಧಿಯನ್ನು ಪಡೆದವರೆಲ್ಲ ನಾವು ಈ ಕೆಲಸಕ್ಕೆ ಕೈ ಜೋಡಿಸ್ತೀವಿ ಅಂತ ಬಂದಾಗ ಎಷ್ಟೋ ಜನರಿಗೆ ಓದಕ್ಕೂ ಬರೋಕ್ಕೂ ಬರಲ್ಲ, ಅವ್ರಿಗೆಲ್ಲ ಯಾವ ಥರ ಹೋಗಿ ಧ್ಯಾನವನ್ನು ಹೇಳ್ಕೊಡ್ಬೇಕು ಅವ್ರನ್ನೆಲ್ಲ ಟ್ರೈನಪ್ ಮಾಡ್ತೀವಿ ನಾವು ಒಂದು ರೌಂಡು. ಸೊ ಅವ್ರಿಗೆ ಈ 41 ದಿನ ಅವ್ರಿಗೆ ಒಂದು ಮಂಡಲ ಮಾಡೋದಕ್ಕೆ ಒಂದು ಜಾಗವನ್ನು ನಾವು ಕೊಟ್ವಿ, ಒಂದು ಟಾರ್ಗೆಟ್ ಕೊಟ್ವಿ ಅಂದರೆ ಅದರಲ್ಲಿ ಏನೇನು ಹೇಳಬೇಕು, 1ನೇ ದಿನ ಯಾವ ಮಾಸ್ಟರ್ ಎಲ್ಲೇ ಹೋಗಲಿ 1ನೇ ದಿನ ಯಾವುದೇ ಮಂಡಲ ಧ್ಯಾನದಲ್ಲಿ ಏನನ್ನು ಹೇಳಬೇಕು, 2ನೇ ದಿನ ಏನನ್ನು ಹೇಳಬೇಕು, ಈ ಥರ ನಾವು ಸಾಕಷ್ಟು
ಅವ್ರನ್ನ ಟ್ರೈನ್ ಅಪ್ ಮಾಡ್ತೀವಿ. ಎಲ್ಲರೂ ಒಂಥರ ಯೋಧರ ಥರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಮನೆ ಮನೆ ಸಮೃದ್ಧಿ ಧ್ಯಾನಗಳನ್ನು ನಾವು ಮಾಡ್ತೀವಿ. ಹುಣ್ಣಿಮೆ ಅಮಾವಾಸ್ಯೆ ಧ್ಯಾನಗಳಿಗೆ ನಾವು ವಿಶೇಷವಾಗಿ 3 ತಾಸಿನ ಧ್ಯಾನಗಳನ್ನು ಇಟ್ಕೋತೀವಿ. ಬೇರೆ ಬೇರೆ ಶಕ್ತಿ ಸ್ಥಳಗಳಲ್ಲಿ ನಾವು ಧ್ಯಾನಗಳನ್ನ ಇಟ್ಕೋತೀವಿ. 100 ಜನ ಬರ್ತಾರೆ, ಆ ಧ್ಯಾನದಲ್ಲಿ ಪಾಲ್ಗೊಳ್ತಾರೆ. ಅವರು ಏನೋ ಒಂದು ಎನರ್ಜಿಯನ್ನು ಪಡ್ಕೊಳ್ತಾರೆ. ಹೊಸ ಹೊಸ ಕೆಲಸಗಳಿಗೆ ತಮ್ಮದೇ ಆದ ಐಡಿಯಾಸನ್ನು ಕೊಡ್ತಾರೆ, ನಮ್ಮ ಜೊತೆ ಕೈ ಜೋಡಿಸ್ತಾರೆ. ಹಾಗೆಯೇ ಮಠಾಧೀಶರು ಕೂಡ ನಮ್ಮ ಒಂದು ಈ ಕೆಲಸವನ್ನು ಮೆಚ್ಚಿ ನಮ್ಮ ಮಠದಲ್ಲಿ ಬಂದು ನೀವು ಧ್ಯಾನ ಮಾಡಿಸಿ, ಎಲ್ಲ ಜನರಿಗೆ ಒಳ್ಳೇದಾಗುತ್ತೆ ಅಂದರೆ ನಾವು ನಿಮ್ಗೆ ಕೈ ಜೋಡಿಸ್ತೀವಿ ಅಂತ ಹೇಳ್ತಾರೆ. ನಾವು ಮಾಡುತ್ತಿರೋ ಕೆಲಸನ ಯಾರೂ ಮಾಡೋಕ್ಕಾಗಲ್ಲ, ನಿಮ್ಗೆ ಏನು ಸಪೋರ್ಟ್ ಬೇಕೋ ನಾವು ಕೊಡ್ತೀವಿ ಅಂತ ಕೂಡ ಎಷ್ಟೊಂದು ಜನ ನಮಗೆ ಸಪೋರ್ಟ್ ಮಾಡ್ತಾರೆ. ಇಡೀ ಗದಗ ಬೆಟಗೇರಿಯ ಎಷ್ಟೊಂದು ಸಾವಿರಾರು ಜನ ಇವತ್ತು ಧ್ಯಾನ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲೊಂದು ಒಗ್ಗಟ್ಟಿದೆ, ಯಾವುದೇ ಕೆಲಸ ಕಾರ್ಯವನ್ನು ನಾವು ಮಾಡಬಹುದು ಅನ್ನುವಂಥ ಒಂದು ಧ್ಯಾನದ ಕುಟುಂಬ ನಮ್ಮದು ರೆಡಿಯಾಗಿದೆ. ಈ ಒಂದು ಕಾರ್ಯ ಜಗತ್ತಿನ ಅತ್ಯಂತ ಪುಣ್ಯದ ಕೆಲಸ ಯಾವುದಪ್ಪ ಅಂತಂತಂದರೆ, ಅತಿ ದೊಡ್ಡ ಮಾನವ ಸೇವೆ ಯಾವುದು ಅಂತಂದರೆ ಧ್ಯಾನವನ್ನು ಇನ್ನೊಬ್ಬರಿಗೆ ಪರಿಚಯ ಮಾಡಿಕೊಡೋದು. ಮಾಸ್ಟರ್ಸ್, ನೀವು ಯಾವುದೇ ಊರಿನವರಾಗಿರಲಿ, ಯಾವುದೇ ಸ್ಥಳದವರಾಗಿರಲಿ, ನೀವು ಕೂಡ ಈ ಒಂದು ಪ್ರೇರಣೆಯನ್ನು ತಗೊಂಡು ನಿಮ್ಮಲ್ಲಿಯೂ ಕೂಡ ಧ್ಯಾನವನ್ನು ಹರಡೋದಕ್ಕೆ ನಾವು ಕೂಡ ನಿಮ್ಮ ಕೈ ಜೋಡಿಸ್ತೀವಿ. ಹಾಗಾಗಿ PMC ಕನ್ನಡದಲ್ಲಿ ಈ ನಮ್ಮ ಎಷ್ಟೊಂದು ಮಾಸ್ಟರ್ಸ್ಗಳ ಅನುಭವಗಳ ಜೊತೆಗೆ ಫೋನ್ ನಂಬರ್ಸ್ ಬರ್ತಾ ಇರ್ತಾವೆ ಕೆಳಗಡೆ. ದಯವಿಟ್ಟು ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರ ಮಾರ್ಗದರ್ಶನ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ. ನಾವು ನೀವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ. ಧ್ಯಾನವನ್ನ ಪ್ರತಿ ಮನೆಗೆ, ಪ್ರತಿ ವ್ಯಕ್ತಿಗೆ ಮುಟ್ಟಿಸೋಣ. ಸಮಾಜದ ಕೊಟ್ಟ ಕೊನೆಯ ವ್ಯಕ್ತಿಯವರೆಗೂ ಧ್ಯಾನ ಹೋಗಬೇಕು. ಅವರೆಲ್ಲರೂ ಜೀವನದಲ್ಲಿ ತುಂಬ ಸಮೃದ್ಧವಾಗಿ ಬದುಕಬೇಕು. ನಾವು ಕಾಲಿಟ್ಟುವಂಥ ಯಾವುದೇ ಜಾಗದಲ್ಲಿ ಯಾವೊಬ್ಬ ವ್ಯಕ್ತಿಯೂ ನೋವಿನಿಂದ ನರಳಬಾರ್ದು. ಈ ಥರ ಒಂದು ಗುರಿಯನ್ನು ಇಟ್ಕೊಂಡು ನಾವೆಲ್ಲ ಕೆಲಸ ಮಾಡೋಣ. ಇದೇ ಪತ್ರಿ ಸರ್ ಸಂಕಲ್ಪ. ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ಕೈ ಮುಗಿದು ಕೇಳ್ಕೊತೀನಿ, ಧ್ಯಾನವನ್ನು ನೀವು ಮಾಡಿ, ನೀವು ಚೆನ್ನಾಗಿರಿ, ಜೊತೆಗೆ ಧ್ಯಾನ ಪ್ರಚಾರವನ್ನು ಎಲ್ಲರಿಗೂ ಮಾಡಬೇಕು ಅಂತ ನನ್ನ ಮನವಿ. ಅವಕಾಶಕ್ಕಾಗಿ PMC ಕನ್ನಡ ಚಾನಲ್ನವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಮಾಸ್ಟರ್ಸ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.